ನಮಸ್ತೆ, ನನ್ನ ಹೆಸರು ಮಹೇಶ್ ವಾಲಿಕಾರ್. ನಮ್ದು ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂದಗಿ ತಾಲೂಕು ಆಸಂಗಿ ಅಲ್ರಿ. ಪೇಷಂಟ್ ನಮ್ಮ ಬ್ರದರ್ ಮಿಸಸ್ ರೀ, ಜಗದೇವಿ ವಾಲಿಕಾರ್. ವಯಸ್ 35. ಮೇಡಮ್ ನಮ್ಗೆ ಗೊತ್ತಾಗಿದೆ ಒಂದು 10 ರಿಂದ 12 ದಿವಸ ಆಯ್ತು. ಯಾವುದೇ ತರದ ಪೇನ್ ಇರ್ಲಿಲ್ಲ ಅವ್ರಿಗೆ. ಏನೋ ಹೊಟ್ಟೆ ನೋವು ಅಂತ ಅಂದ್ರು. ಹಾಸ್ಪಿಟ್ಲ್ಗೆ ಹೋದ್ರೆ ಅಲ್ಲಿ ಲೋಕಲ್ ಹಾಸ್ಪಿಟಲ್ಗೆ ಹೋದ್ವಿ. ಅವ್ರೇನೋ ಡೌಟ್ ಬಂದು ಮತ್ತೆ ನೆಕ್ಸ್ಟ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಕಳ್ಸಿದ್ರು. ಅಲ್ಲಿ ಹೋದಾಗ ಏನೋ ಕ್ಯಾನ್ಸರ್ ಐತೆ ಅಂತ ಹೇಳಿದ್ರು. ನಾವು ನಮ್ಗೆ ನಿಯರ್ ಬೈ ಅಂತ ಹೇಳಿ ಗುಲ್ಬರ್ಗ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಹೋದ ನಂತರ ಇಲ್ಲ ಇದು ಕ್ಯಾನ್ಸರ್ ಐತೆ ಅಂತ ಹೇಳಿ ಮತ್ತೊಂದು 2-3 ತರ CBC ಯಾವ್ದಿದೆ ಅಂತ ಹೇಳಿ ಒಂದ್ 2-3 ಟೆಸ್ಟ್ ಬರ್ದು ಕೊಟ್ರು. ಅವು ಮಾಡಿಸ್ಕೊಂಡ್ ಬಂದ್ವಿ. ಮತ್ತ ಸೂಜಿ ಪರೀಕ್ಷೆ ಹೇಳಿದ್ರು, ಅದು ಮಾಡಿಸ್ಕೊಂಡ್ ಬಂದ್ವಿ. ನಂತರ ವಾಪಸ್ ಅಲ್ಲೇ ಹೋಗ್ಬೇಕಾಗಿತ್ತು. ನಾವು ಏನೋ ಇದು ಆನ್ಲೈನ್ ಒಳಗೆ ಇದು ಹಾಸ್ಪಿಟಲ್ ಒಂದು ನೋಡಿದ್ವಿ. ಹಂಗಾಗಿ ಇಲ್ಲ ಸೀದಾ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಈ ಕಡೆ ಬಂದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಏನು ಬ್ಯಾಕ್ ಪೇನ್ ಅಂತ ಹೇಳಿದ್ರು ಅಷ್ಟೇ. ಬಟ್ ಅದಕ್ಕಿಂತ ಮುಂಚೆ ಏನು ಪೇನ್ ಇರ್ಲಿಲ್ಲ. ಈಗ ಒಂದು 15 ದಿವಸ ಆಯ್ತು ಬ್ಯಾಕ್ ಪೇನ್ ಅಂತಿದ್ರು. ಒಂದ್ 2-3 ದಿವಸ ಬಿಟ್ಟು ಹಾಸ್ಪಿಟ್ಲ್ಗೆ ಹೋದಾಗ ಸಡನ್ ಆಗಿ ಇದು ಗೊತ್ತಾಗಿದ್ದು. ಇಲ್ಲ ರೀ, ಯಾರಿಗೂ ಇರ್ಲಿಲ್ಲ. ಅಂದ್ರೆ ಅದೇನೋ ಲಿವರ್ ಸಮಸ್ಯೆ ಅಂತ ಹೇಳಿದ್ದಾರೆ. ಬಟ್ ನಮಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸ್ವಲ್ಪ ತೆಳಗಾಗಿದ್ದಾರೆ. ಮೊದ್ಲು ಸ್ವಲ್ಪ ಅಡ್ಡಾಡ್ತಿದ್ರು. ಬಟ್ ಈಗ ಅವರಿಗೆ ಹಾಸ್ಪಿಟ್ಲ್ಗೆ ಹೋಗಿಂದ ಅವ್ರು ಡೈರೆಕ್ಟ್ ಆಗಿ ಡಾಕ್ಟರ್ ಅವ್ರ ಮುಂದೆನೆ ಹೇಳಿದ್ದಾರೆ ಕ್ಯಾನ್ಸರ್ ಆಗಿದೆ ಅಂತ. ಅವಾಗ ನಡೆದು ಏನೋ ಸ್ವಲ್ಪ ಜಾಸ್ತಿ ವೀಕ್ ಆಗಿದ್ದಾರೆ ಅನ್ಸಾತಿದ್ರು. ಊಟನೂ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಮೊದ್ಲಿನಕ್ಕಿಂತಲೂ. ಒಂದು 15 ದಿವಸ ಆಯ್ತು ಕಡಿಮೆ ಮಾಡಿ. ಮೊದ್ಲೇನು ಚೆನ್ನಾಗಿ ತಿಂತಿದ್ರು. ಮೊದ್ಲು ಓಡಾಡ್ತಿದ್ರು. ಈಗ ಸ್ವಲ್ಪ ಬಹಳ ವೀಕ್ ಆಗಿದ್ದಾರೆ. ಈ ಕಡೆ ಯಾವಾಗ ಕ್ಯಾನ್ಸರ್ ಆಗಿದೆ ಅಂತ ಅವರಿಗೆ ಗೊತ್ತಾಯ್ತೋ ಅವಾಗಿನಿಂದ ಸ್ವಲ್ಪ ವೀಕ್ ಜಾಸ್ತಿ ಆಗಿದೆ. ಮೇಡಮ್ ನಮ್ಮ ಬ್ರದರ್ ಒಬ್ರು ಆನ್ಲೈನ್ ಒಳಗೆ ನೋಡಿದಾರೆ, ಮೊಬೈಲ್ ಒಳಗೆ. ಮೊದ್ಲು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅದಾವ ಇಲ್ಲಿ ಅದಾವ ಅಂತ ಕೇಳ್ತಿದ್ವಿ. ಬೆಂಗಳೂರು ಹೋಗ್ಬೇಕು, ಗುಲ್ಬರ್ಗ ಹೋಗ್ಬೇಕಂತ. ನಮ್ಮ ಬ್ರದರ್ ಒಬ್ರು ಆನ್ಲೈನ್ ಒಳಗೆ ನೋಡಿದ್ರು. ನಂತರ ಅದ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ಗೊತ್ತಾಯ್ತು. ನಂತರ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಇಟ್ಕೊ ಅಂತ ಹೇಳಿದ್ರು.